ಕುಮಾರವ್ಯಾಸ ಭಾರತದ ಆದಿಪರ್ವದ 2ನೇ ಸಂದಿನ 15ನೆಯ ಕವನ. ರಾಯ ಚಿತ್ತೈಸೆಂದ, ರಾಜನೇ ಕೇಳು ಎಂದ. ವೈಶಂಪಾಯನ ಮುನಿಯು ಹೇಳಿದನು, ರಾಜನೇ ಕೇಳು. ಕಮಲದ ಆಲಯ ತಾಕ್ಷಣ ಬಾಲ ಕೇಳಿ, ವಿದೂತ ಕಲ್ಪಿಸವ ಕಾಯ ಕಲ್ಮಶ ಹರ ವಕೀಲ ನಿಶ್ರೇಯಸದ ಸದ್ರೂಪುವಿನ ಸಂದಾಯಕವ ನಿರ್ಮಲ ಮಹಾಭಾರತ ಕಥಾಮೃತವು. ಅಂದರೆ ವೈಶಂಪಾಯನ ಮುನಿಯು ರಾಜನೇ ಕೇಳು ಎಂದು ಸರ್ವ ಪಾಪ ಪರಿಹಾರದ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಕೇಳಿದನು. ಬಾಲ ಕೇಳಿ ವಿದೂತ ಕಲ್ಪಿಸವ ಕಾಯ ಕಲ್ಮಿಷ ಹರಿವಕಿಲ. ಅಂದರೆ ಶ್ರೀಕೃಷ್ಣ ಬಾಲಲೀಲೆಗಳನ್ನು ಹೇಳಿದನು. ಈ ವಿಷಯವನ್ನು ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿದರು. ಮನುಷ್ಯನು ಮಾಡುವ ಸಮಸ್ತ ಪಾಪಗಳನ್ನು ನಾಶ ಮಾಡಿ ಆತ್ಮಸ್ವರೂಪವನ್ನು ಉಂಟು ಮಾಡುವ ಮೋಕ್ಷದಾಯಕವಾದ ಮಹಾಭಾರತದ ಕಥೆಯನ್ನು ಹೇಳಿದರು. ಇಲ್ಲಿಂದ ಮುಂದಿನ ಕವನ 16ನೇ ಕವನೆಯಿಂದ ಮಹಾಭಾರತದ ಕಥೆಯು ಶುರುವಾಗುತ್ತದೆ. ಧನ್ಯವಾದಗಳು.